1890ರಲ್ಲಿ ನಮ್ಮ ಮೂಡಿಗೆರೆ ಧರ್ಮ ಕೇಂದ್ರ ಸ್ಥಾಪನೆ ಆಯಿತು. ಅವತ್ತಿಂದ ಇವತ್ತವರೆಗೂ ನಾವೆಲ್ಲ ಧರ್ಮ ಕೇಂದ್ರದ ಭಕ್ತಾದಿಗಳು ಸೇರಿ ಈ ಕ್ರಿಸ್ಮಸ್ ಹಬ್ಬ ಆಗಲಿ ವರ್ಷ ಆಗಲಿ ಒಳ್ಳೆ ಆಡಂಬರದಂಗೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಕ್ರಿಶ್ಚಿಯನ್ ಭಕ್ತಾದಿಗಳು ಸಹ ಈ ಟ್ರಿಪ್ ಮಾಡೋದಿಗೆ ಎಲ್ಲರೂ ಸಹಕಾರ ಕೊಡ್ತಾರೆ. ಹಾಗೆ ಅರುಣ್ ಅವರು ಈ ವರ್ಷದ ಟ್ರಿಪ್ಪನ್ನು ಉಸ್ತುವಾರಿ ತಗೊಂಡು 1 ತಿಂಗಳು ಕಾಲ ಶ್ರಮಪಟ್ಟು ಭಾಳ ಅದ್ದೂರಿಯಾಗಿ ಭಾಳ ಚೆಂದಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಧರ್ಮಸಭೆಯಿಂದ ಫಾದರಿಂದ ಎಲ್ಲರಿಂದನೂ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಅದು ಮುಂದಿನ ದಿನಗಳಲ್ಲೂ ಇದು ಹೋಗ್ತಾ ಭಾಳ ಅದ್ದೂರಿಯಾಗಿ ಮಾಡ್ತೀವಿ. ಜೊತೆಗೆ ನಮ್ಮ ಹಿಂದೂ ಭಕ್ತಾದಿಗಾಗಲಿ ಮುಸ್ಲಿಮ್ಸ್ ಭಕ್ತಾದಿಗಳು ಬಂದು ಈ ಸೌಂದರ್ಯ ನೋಡಿಕೊಂಡು ಸಂತೋಷ ಪಡ್ತಾರೆ. ಟೋಟಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮಾತ್ರ ಇದು ಒಂದು ಕ್ರಿಸ್ಮಸ್ ಹಬ್ಬ ಅಲ್ಲ, ಟೋಟಲಾಗಿ ಜನತೆ ಎಲ್ಲ ಸಮುದಾಯಗೂ ಒಂದು ಒಳ್ಳೆ ಸಂದೇಶ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಹಬ್ಬ ಮಾಡೋಣ, ಜಾತಿ ಭೇದ ಇಲ್ಲದೆ ಶಾಂತಿ ಸಮಾಧಾನದಿಂದ ಇರೋಣ ಅಂತೇಳಿ ನಮ್ಮ ಯೇಸು ಪ್ರಭುವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಸಹ ಎಲ್ಲ ಜಾತಿ ವರ್ಗದವರು ಸಹ ನಾವು ಈ ಹಬ್ಬವನ್ನು ಭಾಳ ಸಂತೋಷದಿಂದ ಆಡಂಬರದಿಂದ ಮಾಡ್ತೀವಿ. ಜೊತೆಗೆ ಯಾರು ಬರ್ತಾರೆ, ಬೇರೆ ಧರ್ಮದವರು ಯಾರು ಬರ್ತಾರೆ ಅವ್ರಿಗೆಲ್ಲರೂ ಈ ಸಂದರ್ಭದಲ್ಲಿ ಸಿಹಿಯನ್ನು ಹಂಚಿ ನಮ್ಮ ಧರ್ಮ ಕೇಂದ್ರದಲ್ಲಿ ಎಲ್ಲರಿಗೂ ಈ ಹಬ್ಬದ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಸಾರ್ತೇವೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಇದರ ಐಡಿಯಾ ಅಂತ ಹೇಳಿದರೆ, ಒಂದು ಮಾನವ ರೂಪವನ್ನು ದೇವರು ತಾಳ್ಬೇಕಂತ ಹೇಳಿದರೆ ಖಂಡಿತವಾಗ್ಲೂ ಇನ್ನೊಂದು ಶರೀರ ಬೇಕೇ ಬೇಕು. ಆ ಶರೀರ ಬೇಕು ಅಂತ ಹೇಳಿದರೆ ಸ್ವತಃ ಮಾತೆ ಮರಿಯಮ್ಮನವರ ಅಂದು ಈ ಒಂದು ಶರೀರವನ್ನು ದೇವರಿಗೆ ಕೊಟ್ಟರು. ಅದೇ ಸಂದೇಶವನ್ನು ಇಡೀ ಮನುಕುಲಕ್ಕೆ ಕೊಟ್ಟಂಥ ಆ ತಾಯಿಯ ಪ್ರತಿರೂಪವನ್ನು ಈ ಒಂದು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ, ಅಂದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿದಂಥ ತಾಯಿ ಅಂದು ಒಂದೇ ಒಂದು ದೇವದೂತನ ಬಾಯಿಂದ ಬಂದಂಥ ನುಡಿಯನ್ನು, ಅದು ಕೂಡ ದೇವರು ನುಡಿದಂಥ ನುಡಿಯನ್ನು ಕೇಳಿದಂಥ ತಾಯಿ, ಅಂದರೆ ಒಂದು ನಂಬಿಕೆಗೆ ಅರ್ಹರಾದಂಥ ತಾಯಿ. ಆ ನಂಬಿಕೆಯನ್ನು ಹುಟ್ಟಿಸಿದಂಥ ತಾಯಿಯ ಪ್ರತಿರೂಪದಲ್ಲಿಯೇ ಈ ಒಂದು ಕ್ರಿಸ್ತನ ಜನನ ಆಗಿರೋದ್ರಿಂದ ಆ ನಂಬಿಕೆಯ ಸಂದೇಶಕ್ಕೆ ಅರ್ಥವನ್ನು ತರುವಂತಹ ಈ ಕ್ರಿಸ್ಮಸ್ ಹಬ್ಬದ ಸಡಗರವನ್ನು ನಾವೆಲ್ಲರೂ ಆಚರಿಸುವಂತಹ ಈ ಒಂದು ಸುದಿನ. ಅದಕ್ಕಾಗಿಯೇ ಈ ರೀತಿಯ ಒಂದು ಗೋದಲಿಯನ್ನು ನಾವು ಮಾತೆ ಮರಿಯಮ್ಮನವರ ಈ ಒಂದು ಗೋದಲಿಯನ್ನು ನಾವು ಸಿದ್ಧಪಡಿಸಿರುವಂಥದ್ದು. ಈಗ ನೀವೇ ಸ್ವತಃ ಎಷ್ಟು ವರ್ಷದಿಂದ ಟ್ರೈನಿಂಗ್ ತಗೊಂಡಿದ್ದೀರಾ? ಇಲ್ಲ, ಟ್ರೈನಿಂಗ್ ಏನಿಲ್ಲ, ದೇವರು ಕೊಟ್ಟಂತಹ ಜ್ಞಾನದಿಂದ ಇವುಗಳೆಲ್ಲವನ್ನು ನಾವು ಮಾಡುತ್ತಿರುವಂಥ. ಎಷ್ಟು ವರ್ಷದಿಂದ ಮಾಡ್ತೀರಾ? ಮಾಡುತ್ತಿರುವಂಥದ್ದಂದರೆ ಇತರೆ ಚರ್ಚ್ಗಳಲ್ಲಿ ನಾವು ಭಾಗವಹಿಸಿದಾಗ ಎಲ್ಲರೊಂದಿಗೆ, ನಮ್ಮ ಸಹೋದರ ಎಲ್ಲರೊಂದಿಗೆ ನಾವು ಸಹಪಾಠಿಗಳೊಂದಿಗೆ ಸೇರಿ ಎಲ್ಲರ ಒಂದು ನಿರ್ದೇಶನಗಳನ್ನು ಕೇಳಿಕೊಂಡೇ ಮಾಡ್ತಿರುವಂಥದ್ದು ಸರ್. ಇದಕ್ಕೆ ಪ್ರೇರಣೆ ಅಂತ ಹೇಳಿದರೆ ನಮ್ಮ ಧರ್ಮಗುರುಗಳು, ತಂದೆ ತಾಯಿ, ನಮ್ಮ ತಂದೆ ತಾಯಿಗಳು ಇದ್ದಾರೆ. ಎಲ್ಲರ ಸಹಕಾರದೊಂದಿಗೆ ನಾವು ಮಾಡ್ತಿರುವಂಥದ್ದು. ಸಮಸ್ತ ಕ್ರೈಸ್ತ ಬಂಧುವರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ಸಮಯದಲ್ಲಿ ನಾಡಿನ ಜನತೆ ಒಳ್ಳೆಯ ಆರೋಗ್ಯದಿಂದ ಸಮೃದ್ಧಿಯಿಂದ ಇರಬೇಕಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ.